ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿರಾಜ್ ವ್ಲಾಗ್ಸ್ ಅಂಡ್ ರೆಸಿಪೀಸ್ ಚಾನೆಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಆದ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಕಂಪ್ಲೀಟ್ ಆಗಿ ಇಡ್ಲಿ ಹೇಗೆ ಮಾಡೋದು ಅನ್ನೋ ಪ್ರೋಸೆಸ್ನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾಳೆ ನಾವು ಇಡ್ಲಿ ಮಾಡಬೇಕು ಅನ್ಕೊಂಡ್ರೆ ಇವತ್ತು ಬೆಳಗ್ಗೆನೆ ನಾವು ಇದನ್ನೆಲ್ಲ ನೆನೆಸಿಟ್ಕೊಳ್ಬೇಕಾಗತ್ತೆ. ಅರ್ಧ ಕಪ್ ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 2 ರಿಂದ 3 ಹಿಡಿ ಆಗುವಷ್ಟು ಸಬ್ಬಕ್ಕಿನ ಹಾಕೊಳ್ತಾ ಇದ್ದೀನಿ. ಪಾಯಸ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ವಾ ಸಬ್ಬಕ್ಕಿ, ಅದೇ ಸಬ್ಬಕ್ಕಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ಇಡ್ಲಿ ಸಾಫ್ಟ್ ಆಗಿ ಬರುತ್ತೆ. ಇದ್ರ ಜೊತೆಗೆ ದಪ್ಪ ಅವಲಕ್ಕಿನ ಒಂದು 2 ಮುಷ್ಟಿ ಆಗುವಷ್ಟು ಹಾಕೊಳ್ಬೇಕು. ಜಾಸ್ತಿ ಹಾಕೊಳ್ಳೋದೇನ್ ಬೇಡ. ಇದೆಲ್ಲವನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಮಾರ್ನಿಂಗ್ ಬೇಗನೆ ನೆನೆಸಿಟ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಯೂಸ್ ಮಾಡುವಂತಹ ಮೆಥಡ್ ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಇಡ್ಲಿ ರವೆನ ಯೂಸ್ ಮಾಡ್ಕೊಳ್ತೀನಿ. ಇಡ್ಲಿ ರವೆ ಬದಲಿಗೆ ಅಕ್ಕಿನ ನೆನೆ ಹಾಕಿ ಕೂಡ ಕೆಲವರು ಮಾಡ್ಕೊಳ್ತಾರೆ. ಆ ತರನು ಕೂಡ ಮಾಡ್ಕೊಳ್ಬಹುದು. ಕೆಲವರು ಮೆಂತೆನ ಸ್ವಲ್ಪ ಹಾಕೊಳ್ತಾರೆ. ನಾನು ಇಡ್ಲಿಗೆ ಮೆಂತೆನ ಹಾಕೊಳ್ಳೋದಿಲ್ಲ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಇದನ್ನ ಸಂಜೆವರೆಗೂ ನೆನ್ಸೋಕೆ ಇಡಬೇಕಾಗತ್ತೆ. ಸಂಜೆ ನಾವು ರುಬ್ಕೊಳ್ಳೋಕ್ಕಿಂತ ಮುಂಚೆ ಇಡ್ಲಿ ರವೆನ ನೆನ್ಸ್ಕೊಳ್ಬೇಕಾಗತ್ತೆ. 1.5 ಪಾವ್ನಷ್ಟು ಇಡ್ಲಿ ರವೆನ ತಗೊಂಡಿದ್ದೀನಿ ನಾನು. ಅದನ್ನ ಚೆನ್ನಾಗಿ ನೆನ್ಸ್ಕೊಳ್ಬೇಕು. ಅರ್ಧ ಲೋಟ ಉದ್ದಿನ ಬೇಳೆಗೆ ನಾನಿಲ್ಲಿ 1.5 ಲೋಟ ಆಗೋಷ್ಟು ರವೆನ ಹಾಕೊಳ್ತೀನಿ. ತುಂಬಾ ಜಾಸ್ತಿ ರವೆನ ಹಾಕೊಳ್ಳೋಕ್ ಹೋದ್ರೆ ಅದು ಗಟ್ಟಿ ಆಗುತ್ತೆ. ಹಾಗಾಗಿ 1 ರಿಂದ 1.5 ಲೋಟ ಆಗೋಷ್ಟು ರವೆನ ಹಾಕೊಳ್ಳಿ ನೀವು. ಇಡ್ಲಿ ರವೆನ ಈ ತರ ನೀರ್ ಹಾಕ್ಬಿಟ್ಟು ನೆನೆಯೋಕೆ ಬಿಟ್ಟು ಬಿಡ್ಬೇಕು. 1 ಅವರ್ ನೆನೆಸ್ಕೊಳ್ಳಿ. ಇವಾಗ ನಾವು ಮಿಕ್ಸಿಗೆ ಹಾಕೊಳ್ಳೋಣ. ನೀವು ಹಿಟ್ಟನ್ನ ಆದಷ್ಟು ಸಂಜೆ ಬೇಗನೆ ರುಬ್ಬಿಟ್ಕೊಳ್ಳೋದು ತುಂಬಾನೇ ಒಳ್ಳೇದು. ಚಳಿಗಾಲದಲ್ಲಂತೂ ಹಿಟ್ಟು ಹುಳಿ ಬರಕ್ಕೆ ತುಂಬಾನೇ ಟೈಮ್ ಹಿಡಿಯುತ್ತೆ. ನೋಡಿ ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೀವು ಮಿಕ್ಕಿರುವಂತಹ ರೈಸ್ನು ಕೂಡ ಆಡ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಅವಲಕ್ಕಿನ ಆಡ್ ಮಾಡ್ಕೊಂಡಿರೋದ್ರಿಂದ ರೈಸನ್ನ ಹಾಕೊಳ್ತಾ ಇಲ್ಲ. ಅವಲಕ್ಕಿ ಅಥವಾ ರೈಸನ್ನ ಯಾವ್ದಾದ್ರು ಒಂದನ್ನ ಆಡ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಬಟ್ ಯಾವ್ದನ್ನು ಜಾಸ್ತಿ ಹಾಕೊಳ್ಳಕ್ಕೆ ಹೋಗ್ಬೇಡಿ. 1 ಅಥವಾ 2 ಹಿಡಿಯಷ್ಟು ಹಾಕೊಳ್ಬೇಕು. ನಾನಿಲ್ಲಿ 4 ರಿಂದ 5 ಜನಕ್ಕೆ ಆಗೋಷ್ಟು ಇಡ್ಲಿನ ಮಾಡ್ತಾ ಇದ್ದೀನಿ. ಇವಾಗ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಬೇಕು. ಇವಾಗ ಇಡ್ಲಿ ರವೆನ ನೆನ್ಸಿಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ನಾನು ನೀರನ್ನ ಸ್ವಲ್ಪ ಹಿಂಡು ಬಿಟ್ಟು ಸೇರಿಸ್ಕೊಳ್ತೀನಿ. ಹಾಗೆ ಬೇಕಾದ್ರೂ ನೀವು ಆಡ್ ಮಾಡ್ಕೊಳ್ಬಹುದು. ನೀರು ಜಾಸ್ತಿ ಆದ್ರೆ ತುಂಬಾ ತೆಳುವಾಗತ್ತಲ್ವಾ, ಹಾಗಾಗಿ ಈ ತರ ಹಿಂಡು ಬಿಟ್ಟು ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹೋಟೆಲ್ಗಳಲ್ಲೆಲ್ಲ ಇದೇ ತರ ಮಾಡ್ತಾರೆ. ಈ ತರ ಮಾಡೋದ್ರಿಂದ ಕೂಡ ಇಡ್ಲಿ ಸಾಫ್ಟ್ ಆಗಿ ಬರುತ್ತೆ. ಇಡ್ಲಿ ರವೆನ ಈ ತರ ನೆನೆಸ್ಕೊಂಡು ಹಿಂಡು ಬಿಟ್ಟು ಹಾಕೊಳ್ಬೇಕು. ನಿಮ್ಗೆ ಟೈಮ್ ಇಲ್ಲ ಅಂತ ಅಂದ್ರೆ ನೀವು ಹಾಗೆ ಕೂಡ ಹಾಕೊಳ್ಬಹುದು. ಬಟ್ ಹಿಟ್ಟು ಹುಳಿ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲವನ್ನು ಇದೇ ತರ ಹಿಂಡು ಬಿಟ್ಟು ಹಾಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೂ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಓವರ್ ನೈಟ್ ಇಡಬೇಕಾಗತ್ತೆ. ಹಿಟ್ಟು ಹುಳಿ ಬರಕ್ಕೆ ನಾನಿಲ್ಲಿ ಸೋಡಾ ಏನು ಯೂಸ್ ಮಾಡಿಲ್ಲ. ಇದೇ ತರ ಬೇಗನೆ ನೀವು ರುಬ್ಕೊಂಡು ಇಡಬೇಕಾಗತ್ತೆ. ಸಂಜೆ 5 ರಿಂದ 6 ಗಂಟೆ ಒಳಗಡೆ ನೀವು ರುಬ್ಕೊಂಡು ಇಟ್ಕೊಂಡ್ರೆ ಹಿಟ್ಟು ಬೇಗನೆ ಹುಳಿ ಬರುತ್ತೆ. ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಹಿಟ್ಟನ್ನ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಹಿಟ್ಟು ಕರೆಕ್ಟ್ ಆಗಿ ಇವಾಗ ಹುಳಿಯಾಗಿದೆ. ತುಂಬಾನೇ ಹುಳಿ ಬಂದ್ರೂ ಕೂಡ ಅದು ಅಷ್ಟು ಒಳ್ಳೇದಲ್ಲ. ಸೆಕೆಗಾಲದಲ್ಲಿ ತುಂಬಾನೇ ಉಬ್ಬಿ ಬರುತ್ತಲ್ವಾ ಹಿಟ್ಟು, ಅಷ್ಟು ಹುಳಿ ಆದ್ರೂ ಕೂಡ ಹಿಟ್ಟನ್ನ ಯೂಸ್ ಮಾಡಬಾರ್ದು. ಇಡ್ಲಿ ಪ್ಲೇಟಿಗೆ ಆಯಿಲ್ ಅನ್ನ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಇಡ್ಲಿ ಹಿಟ್ಟನ್ನ ಹಾಕೊಳ್ಬೇಕಾಗತ್ತೆ. ಇದೇ ತರ ಎಲ್ಲವನ್ನ ಹಾಕೊಂಡು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನೀವು ಟೊಮ್ಯಾಟೊ ಚಟ್ನಿ, ಸಾಂಬಾರು ಏನಾದ್ರೂ ಮಾಡ್ಕೊಳ್ಬಹುದು. ತುಂಬಾನೇ ಟೇಸ್ಟಿ ಆಗಿರುತ್ತೆ. 20 ರಿಂದ 25 ನಿಮಿಷ ಇದನ್ನ ನಾನು ಬೇಯಿಸ್ಕೊಳ್ತೀನಿ. ನೋಡಿ ಇವಾಗ ಬಿಸಿ ಬಿಸಿ ಇಡ್ಲಿ ರೆಡಿ ಆಗಿದೆ. ತುಂಬಾನೇ ಸಾಫ್ಟ್ ಆಗಿರುತ್ತೆ. ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ. ಸಾಂಬಾರ್ ಜೊತೆ ನಾನು ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.